ಹಾಯ್ ಎಲ್ಲರಿಗೂ. ಆ್ಯಸ್ ಯೂಶ್ವಲ್ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಜೀರಿಗೆ ನೀರು ಕುಡಿತೀನಿ. ಸೊ ಕುಡ್ದಾದ್ಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕು. ನಾನಿವತ್ತು ಪ್ರತಿ ವಾರ ರಾಯರ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಅಲ್ಲಿ ನನಗೆ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಕೀಪ್ ವಾಚಿಂಗ್. ನನ್ನ ಸ್ಕಿನ್ ಕೇರ್ ಬಗ್ಗೆ ನಾನು ಹೇಳಲೇಬೇಕು. ದಿನಕ್ಕೆ ನಾನು 4 to 5 times ಫೇಸ್ ವಾಶ್ ಮಾಡ್ತೀನಿ. ಹ್ಯಾಂಡ್ ವಾಶ್ ಮಾತ್ರ ಪ್ರತಿ ಸರಿ ಮಾಡ್ತಾನೆ ಇರ್ತೀನಿ. ಯಾಕಂದರೆ ಏನಾದರೂ ಟಚ್ ಮಾಡಿದಾಗೆಲ್ಲ ನಾನು ಹ್ಯಾಂಡ್ ವಾಶ್ ಮಾಡ್ತೀನಿ. ನಾನು ತುಂಬ ಸ್ಕಿನ್ ಕೇರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀನಿ. ಸೊ ಈಸಿಯಾಗಿ ಪಿಂಪಲ್ಸ್ ಬರಬಾರ್ದು ಅಂತ. ಸೊ ನಾನೇ ಪ್ರತಿಯೊಬ್ಬರಿಗೂ ಹೇಳೋದು, ನೇಲ್ಸ್ ಏನಾದರೂ ಬಿಟ್ಟಿದ್ರೆ ವೀಕ್ಲಿ 1 or 2 times ಆದರೂ ಕ್ಲೀನ್ ಮಾಡ್ತಾಯಿರಿ. ಸೊ ಅವಾಗ ಈಸಿಯಾಗಿ ಪಿಂಪಲ್ಸ್ ಬರೋಲ್ಲ. ನಾನು ತಲೆ ಬಚ್ಚೋದು ಯಾವಾಗ ನೋಡ್ತೀನಿ ರಿವರ್ಸ್. ಸೊ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಯಾರಾದರೂ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದ್ರೆ ರಿವರ್ಸ್ ಬಾಚಿ. ಹಂಗೆ ದೇವಸ್ಥಾನದಿಂದ ದಾರಿಲಿ ಹೋಗ್ಬೇಕಾದ್ರೆ ಇಲ್ಲಿ ಕಸ ಎನಿ ಟೈಮ್ ಕಸ ದಿನಕ್ಕೆ ಜಾಸ್ತಿನೇ ಆಗ್ತಾ ಇರ್ತದೆ, ಕಡಿಮೆ ಅಂತೂ ಆಗಿಲ್ಲ. ಸೊ ಇಲ್ಲಿ ನಾನು ಹೇಳೋರು ಕೇಳೋರು ಯಾರೂ ಇಲ್ವಾ? BBMP ಅವರು ಏನು ಮಾಡ್ತಾಯಿದ್ದಾರೆ, ಏನು ಆ್ಯಕ್ಷನ್ ತೊಗೊತಾ ಇದ್ದಾರೆ? ಅಟ್ಲೀಸ್ಟು ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ಗಾಡಿ ನಂಬರ್ ರೆಕಾರ್ಡಿಂಗ್ ಆಗುತ್ತೆ. ಸೊ ಆ್ಯಕ್ಷನ್ ತೊಗೊಬೋದು. ಸೊ ನಾನು ಹೇಳೋದು ಜನಕ್ಕೆ, ನಿಮ್ಮ ಸುತ್ತಮುತ್ತ ಚೆನ್ನಾಗಿ ಇಟ್ಕೊಬೇಕು, ಚೆನ್ನಾಗಿರಬೇಕು ಅಂತ ನಿಮಗೆ ಇಂಟೆನ್ಷನ್ ಇದ್ದರೆ ದಯವಿಟ್ಟು ಈ ಥರ ಕಸ ಆಗಬೇಡಿ. ಬೆಳಗ್ಗೆ ಇದ್ದರೆ ಬಂದು ವಿಜಿಲ್ ಹೊಡೆದೇ ಕಸ ತೊಗೊಂಡೋಗ್ತಾರೆ. ಸೊ ನಾನು ಹೇಳೋದು, ರಾಜಕಾರಣಿಗಳಿಗೆ ಕಾರಲ್ಲಿ ಬಂದು ಓಟ್ ಕೇಳಬೇಡಿ, ದಯವಿಟ್ಟು ನಡ್ಕೊಂಡು ಬಂದು ಕೇಳಿ. ಸೊ ಗೊತ್ತಾಗುತ್ತೆ ಏರಿಯಾ ಹೇಗಿದೆ ಅಂತ. ಮೂಲೆ ರೋಡ್ಗಳಲ್ಲೂ ಕಸ ಇದೆ, ಅಪಾರ್ಟ್ಮೆಂಟ್ ಮುಂದೆನೇ ಕಸ ಇದೆ. ಸೊ ಇದಕ್ಕೆ ಯಾರಿಗೂ ಕಣ್ಣೇ ಕಾಣಿಸ್ತಾ ಇಲ್ವಾ? ಇದಕ್ಕೆ ಯಾರಿಗೂ ಏನು ಕ್ವಶನ್ ಮಾಡಲೇಬೇಕು ಅಂತ ಅನಿಸ್ತಾ ಇಲ್ವಾ? ಇಷ್ಟು ಕೇರ್ಲೆಸ್ಸಾಗಿ ಇದ್ದಾರೆ ಅಂತ ಅಂದರೆ ಸೊ ಹೇಗೆ ಆರೋಗ್ಯ ಕಾಪಾಡ್ಕೊಂಡು ಹೋಗ್ತಾರೆ? ಅದಕ್ಕೋಸ್ಕರ ಹಾಸ್ಪಿಟ್ಲ್ಗಳಲ್ಲಿ ಬಿಲ್ ಜಾಸ್ತಿ ಆಗ್ತಾ ಇರೋದು, ಹಾಸ್ಪಿಟಲ್ ಕ್ಯೂ ಜಾಸ್ತಿ ಆಗಿರೋದು. ದಯವಿಟ್ಟು ಇದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ಐ ಆಮ್ ರಿಕ್ವೆಸ್ಟಿಂಗ್, ಪ್ಲೀಸ್. ಹಂಗೆ ನಮ್ಮ ತಾಯಿ ಮನೆಗೆ ಹೊರಟೆ ನಾನು, ನನ್ನ ಮಗಳು ಕರ್ಕೊಂಬರ್ಬೇಕು ಅಂತ. ನಮ್ಮಮ್ಮ ಇದವರು ಇದಕ್ಕೆ ಹೆಂಗಿದ್ರು ರಾಜ್ಯದಲ್ಲಿದೆ. ಸೊ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತೀಯ, ಅವಳಿಗೆ ಇಲ್ಲೇ ಇರಲಿ ಬಿಡು ಅಂತ. ಅವ್ರು ನೋಡಿದ್ರೆ ನಾನು ಸಂಡೇ ಗಂಟ ಬರೋದೇ ಇಲ್ಲ ಅಂತ ಹೇಳ್ತಿದ್ದಾಳೆ. ಓಕೆ ಫೈನ್ ಅಂದ್ಬಿಟ್ಟು ನಾನು ಏನಾದರೂ ಇವಾಗ ವಾಯ್ಸ್ ರೆಕಾರ್ಡಿಂಗ್ ಬಂದುಬಿಟ್ಟು ಏನಾದರೂ ಮಾಡಬೇಕಂದ್ರೂ 4-5 ಸತಿ ಗಾಗ್ಲಿಂಗ್ ಮಾಡ್ತಾಯಿದ್ದೀನಿ. ಆದರೂ ನನ್ನ ವಾಯ್ಸ್ ಸರಿಯಾಗ್ತಾಯಿಲ್ಲ, ಕೋಲ್ಡಾಗಿ ಹೋಗಿದೆ. ಸೊ ಹಾಸ್ಪಿಟ್ಲಿಗೆ ಹೋದ್ವಿ, ಆ್ಯಂಟಿಬಯೋಟಿಕ್ಕು ಕೊಟ್ಟಿದ್ದಾರೆ, ಬಟ್ ಆದರೂ ಸರಿಯಾಗೇ ಆಗ್ತಾಯಿಲ್ಲ. ಒಂದು 2-3 ಸತಿಗೆ ಕೋಲ್ಡ್ ವಾಟರ್ ಕುಡಿದೆ, ಅದು ಇಷ್ಟೊಂದು ಎತ್ತಾಗುತ್ತೆ ಅಂತ ಗೊತ್ತಾಗ್ತಾಯಿಲ್ಲ. ಅವಳಿಗೂ ನನ್ನ ಮಗಳಿಗೂ ವಾಯ್ಸ್ ಚೇಂಜ್ ಆಗಿ ಹೋಗಿದೆ. ಆ್ಯಕ್ಚುಲಿ ಈ ಸಮ್ಮರಲ್ಲಿ ಬಂದ್ಬಿಟ್ಟು ಬಿಸಿಯಾಗಿ ಏನೂ ತಿನ್ನೋಕ್ಕೂ ಆಗ್ತಾಯಿಲ್ಲ. ಅಟ್ಲೀಸ್ಟ್ ಕೋಲ್ಡ್ ವಾಟರ್, ಕೋಲ್ಡ್ ಜ್ಯೂಸ್ಗಳು ಕುಡಿಯೋಣ ಅಂತ. ಊಟನೂ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಇವಾಗ. ಸೊ ನಮ್ಮಮ್ಮ ಆಚೆ ಹೋಗೋಣ ಅಂತ ಹೇಳಿದ್ರು ಅಂದ್ಬಿಟ್ಟು, ಮಮ್ಮಿ ರೆಡಿ ಆಗೋಕ್ಕೇನೂ ಇಲ್ಲ ಅಂತ ಹೇಳಿದೆ. ನಮ್ಮಮ್ಮ ನನ್ನ ಹತ್ರ ಇರೋದು ಕೊಡ್ತೀನಿ, ರೆಡಿ ಆಗು, ನಿಮ್ಗೆ ಇಷ್ಟ ಬಂದಿದ್ದು ಅಂತ ಅಂದರು. ಓಕೆ ಫೈನ್, ನಾನೇನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ವಲ್ಲ, ನಾನು ತುಂಬ ದಿವಸ ಆದಮೇಲೆ ಬಂದಿದ್ದೀನಲ್ಲ ಅಂದ್ಬಿಟ್ಟು ರೆಡಿಯಾಗಿ ಹೊರಟೆ. ನನ್ನ ತಮ್ಮನ ಹೆಂಡತಿ ಆಲ್ರೆಡಿ ಆಚೆ ಹೋಗಿದ್ದಾರೆ. ಸೊ ಅವರು ಅಪ್ಡೇಟ್ ಕೊಡ್ತೀವಕ್ಕ, ಎಲ್ಲಾದರೂ ಆಚೆ ಬರೋಂಗಿದ್ರೆ ಬನ್ನಿ ಅಂತ ಹೇಳೋರು. ಓಕೆ ಫೈನ್ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಬಿನ್ನಿ ಮೇಲಿರೋ ವಾಟರ್ ಫಾಲ್ಸ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ನನ್ನ ಬ್ರದರ್ ವೆಯ್ಟ್ ಮಾಡ್ತಾಯಿದ್ರೆ. ಸೊ ನಾವೆಲ್ಲ ಕ್ಯಾಬ್ಗೆ ವೆಯ್ಟ್ ಮಾಡ್ತಾಯಿದ್ವಿ, ನೋಡೋಣ ಹೇಗಿರುತ್ತೆ ಅಂತ. ಎಲ್ಲಿದ್ದೀರಾ? ಬೆನ್ನಿ ಮೆಲ್. ಇಲ್ಲಿ ವಾಟರ್ ಫಾಲ್ಸಾ? ಅದ್ವಿ. ಸೊ ಆಲ್ರೆಡಿ ಎಂಟ್ರಿ ಆದ್ವಿ. ಎಲ್ಲರೂ ಹೋಗ್ತಾ ಇದ್ರು ಮುಂದೆ. ಆ್ಯಕ್ಚುಲಿ ನನಗೆ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಬರ್ತಾಯಿದ್ದೆ ನಾನು, ಜಾಯಿಂಟ್ ವೀಲ್ಸ್ ಎಲ್ಲ ಆಡೋಕ್ಕೆ. ಸೊ ಅದೇ ಥರ ಫೀಲ್ ಆಗ್ತಾಯಿದ್ದೆ. ನಮ್ಗಿಂತ ಮುಂಚೆ ಬಂದು ಕಾಯ್ತಾ ಇದ್ದಾರೆ ಇಲ್ಲಿ ಮೇಡಮ್. ಏನಕ್ಕ ನಿಮ್ಮ ಚಾನಲ್ ಹೆಸರು? ರಚಿತಾ ಸುಮನ್. ರಚಿತಾ ಸುಮನ್. ಸೊ ಇವ್ರು ಬಂದಾಯ್ತು, ಇವ್ರಿಗೆ ವೇಟ್ ಮಾಡ್ತಿದ್ದಿದ್ದು ನಾವು ಇಷ್ಟೊತ್ತು. ಚಾನಲ್ ಹೆಸರು ನವ್ಯಾಗೆ ಸಪೋರ್ಟ್ ಮಾಡಿ ಗೈಸ್. ನೋಡಿ ಆವಾಗಲೇ 5 ಗಂಟೆಗೆ ಫೋನ್ ಮಾಡಿದ್ರೆ ಇವಾಗ ಬರ್ತಿದ್ದಾರೆ ಗೈಸ್ ಇವರೆಲ್ಲ. ಮಮ್ಮಿ ಚಿಕ್ಕ ವಯಸ್ಸಲ್ಲಲ್ವಾ ಈ ಥರದ್ದೆಲ್ಲ ಎಕ್ಸಿಬಿಷನ್ ನಾವು ಕರ್ಕೊಂಬರ್ತಾ ಇದ್ದೀವಿ. ನೀವು ಬೇಗ ಬಂದು ವೆಯ್ಟ್ ಮಾಡ್ತಾರೋ ನನ್ನ ತಮ್ಮಂದಿಗೆ.
ಎಸ್ಪೆಷಲಿ ನನ್ನ ಮಗು ಅಂತ ತುಂಬ ಖುಷಿಯಾಗಲಿ. ಯಾಕಂತಂದರೆ ನೀರು ತಣ್ಣಗೆ ಚಿಲ್ಲಾಗಿತ್ತು. ಅದು ಆ್ಯಕ್ಚುಲಿ ಸೆಟ್ಟು ಕಲ್ಲನ್ನು ಮ್ಯಾಟ್ ಹಾಕಿದ್ದಾರೆ. ಸ್ಲಿಪ್ಪರ ಸಖತ್ತಾಗಿ ಬೀಳುತ್ತೆ. ಬ್ಲೀಚಿಂಗ್ ಪೌಡ್ರು ಮಾತ್ರ ಫೇಗ್ರೆನ್ಸ್ ಥರ ಹೊಡಿತಾಯಿತ್ತು. ಓಕೆ ಫೈನ್, ಜಾಸ್ತಿ ಹೊತ್ತಿರೋದು ಬೇಡ ಅಂತ ನಾವೇ ಬಂದುಬಿಟ್ವಿ. ನನ್ನ ಫ್ರೆಂಡು ಹರಿಣಿ ಅಂತ ಸಿಕ್ಕಿದ್ಲು. ತುಂಬ ಖುಷಿಯಾಯಿತು, ತುಂಬ ದಿವಸ ಆದಮೇಲೆ ಸಿಕ್ಕಿರೋದು. ಅವಳು ಹೇಳಿದ್ಲು, ನಾನು ಆಲ್ರೆಡಿ ಫಾಲೋ ಮಾಡ್ತಿದ್ದೀನಿ, ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಇದೇ ಥರ ಮಾಡ್ಕೊಂಡು ಹೋಗು. ನಿನ್ಗೆ ಮ್ಯಾಕ್ಸಿಮಮ್ ಒಂದು 100 ಮೆಂಬರ್ಸ್ ಫ್ರೆಂಡ್ಸ್ ಇರ್ಬೋದು, ಅದರಲ್ಲಿ 20% ಆದರೂ ಫ್ರೆಂಡ್ಸು ನಿನ್ನ ಇಷ್ಟಪಡ್ತಾರೆ, ನಿನ್ನ ಗ್ರೋತು. ಯಾಕಂದರೆ ನೀನು ಹಾರ್ಡ್ ವರ್ಕರ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ನೀನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಅಂತ ಹೇಳಲು. ತುಂಬ ಥ್ಯಾಂಕ್ ಯು ಸೋ ಮಚ್, ನಿನ್ನ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ಓಕೆ ಹಾಗೆ ಎಂಟ್ರಿ ಆದ್ವಿ. ಪರ್ ಹೆಡ್ಗೆ 150 ರೂಪೀಸ್ ಚಾರ್ಜ್ ಮಾಡಿದ್ರು. ಓಕೆ ಫೈನ್, ನೋಡೋಣ ಅಂಥದ್ದು ಏನಿದೆ ಅಂತ ಒಳಗಡೆ ಹೋಗಿ ನೋಡಿದ್ವಿ. ಎಲ್ಲ ಅನಿಮಲ್ಸು ಸ್ಟ್ಯಾಚು ಆಗಿತ್ತು. ಎಲಿಫ್ಯಾಂಟ್ ಸೌಂಡ್ ಮಾತ್ರ ಬರ್ತಾನೆ ಇತ್ತು. ಸ್ವಲ್ಪ ಎಲಿಫ್ಯಾಂಟ್ಸು ಮೂಮೆಂಟ್ಸ್ ನಡೀತಿತ್ತು. ಸೊ ಎಲ್ಲ ಅನಿಮಲ್ಸ್ದು ಸ್ವಲ್ಪ ಮೂಮೆಂಟ್ಸ್ ಆಗ್ತಿತ್ತು. ಮುಂಚೆ ನಾವು ಎಕ್ಸಿಬಿಷನ್ಗೆ ಹೋಗ್ತಿದ್ರು, ಎಲ್ಲ ಅಲ್ಲಲ್ಲೇ ಸ್ಟಕ್ ಆನ್ ಆಗ್ತಿತ್ತು, ಯಾವುದೊಂದು ಮೂಮೆಂಟ್ಸ್ ಆಗ್ತಿರ್ಲಿಲ್ಲ. ಇದು ಸ್ವಲ್ಪ ಅಪ್ಡೇಟ್ ಆಗಿದೆ, ಓಕೆನಾ. ಸೊ ಅಪ್ಡೇಟ್ ಆಗಲೇಬೇಕಲ್ಲ, ಮನುಷ್ಯರೇ ಅಪ್ಡೇಟ್ ಆಗಿದ್ದಾರೆ ಅಂದರೆ ವಸ್ತುಗಳು ಅಪ್ಡೇಟ್ ಆಗಲ್ವಾ. ಸೊ ಅದೇ ಥರ ಅಪ್ಡೇಟ್ ಆಗಿದೆ. ಓಕೆ ಫೈನ್ ಅಂದ್ಬಿಟ್ಟು ಫ್ಲೈಸ್ ಎಲ್ಲ ಸ್ವಲ್ಪ ಮೂಮೆಂಟ್ಸ್ ಆಗಿದೆ. ಅಲ್ಲಿ ಜಾಯಿಂಟ್ ವೀಲ್ ಇತ್ತು ಮತ್ತು ಸ್ವಿಂಗ್ಸ್ ಇತ್ತು. ಸೊ ಪರ್ ಹೆಡ್ಗೆ 100 ರೂಪೀಸ್ ಅಂತ ಅಂದರು. ಆಲ್ರೆಡಿ ನಾನು ಇಲ್ಲಿ 150 ರೂಪೀಸ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ಆಟ ಆಡಬೇಕಂದ್ರೆ 100 ರೂಪೀಸು, 150 ರೂಪೀಸು, 50 ರೂಪೀಸ್ ಈ ಥರ. ಮತ್ತು ಫಾಸ್ಟ್ ಫುಡ್ಸ್ಗಳೆಲ್ಲ ಎಣ್ಣೆಲಿ ಕಡ್ದಿರೋದು. ನಾನು ಅದೇ ಹೇಳಿದೆ, ಮನೇಲಿ ಆಲ್ರೆಡಿ ನಾನು ಹೇಳಿ ಬಂದಿದ್ದೆ, ಕಂಡೀಷನ್ಸ್ ಹಾಕಿದ್ದೆ, ಅಲ್ಲಿ ಏನೂ ತಿನ್ನೋ ಆಗಿಲ್ಲ ಅಂತ. ಓಕೆ ಫೈನ್ ಅಂತ ಅಂದ್ಬಿಟ್ಟು ಯಾರೂ ಏನೂ ಆಟನೂ ಮಾಡಲಿಲ್ಲ. ಓಕೆ ಬೇಗ ಎಲ್ಲ ನೋಡೋಣ ಅಂದ್ಬಿಟ್ಟು ಹನಿ ಬೀಸು ಮತ್ತು ಈ ಟೈಗರ್ಸು ಮತ್ತು ಈ ಲಯನ್ಸು ಇದೆಲ್ಲ ನೋಡ್ಕೊಂಡು ಹೋದ್ವಿ. ಓಕೆ ಚೆನ್ನಾಗಿತ್ತು. ಓಕೆ ಫೈನ್, ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡ್ಬೋದಾಗಿತ್ತು. ನಾನು ಕೇಳೋದಂದರೆ ಇನ್ನೂ ಸ್ವಲ್ಪ ಬಂದ್ಬಿಟ್ಟು ಟಾಪ್ ಫ್ಲೋರಲ್ಲಾಗಲಿ ಇದಾಗಲಿ ಸ್ವಲ್ಪ ಈ ಝೂ ಥರ ಇರೋ ಎಂಟ್ರಿ ಥರ ಮಾಡಿದ್ರು ಚೆನ್ನಾಗಿರ್ತಿತ್ತು. ಓಕೆ ಕಡಿಮೆ ಬಜೆಟಲ್ಲೇ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಹೇಳೋದಂದರೆ ಸ್ವಲ್ಪ ಜನ ಅಷ್ಟು ದುಡ್ಡು ಕೊಟ್ಟು ಬರೋದಕ್ಕೂ ಸ್ವಲ್ಪ ವರ್ತಾಗಿರೋ ಥರ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಲಿ ಅಂತ ಹೇಳ್ತೀನಿ. ಅವಾಗೆಲ್ಲ ಬಂದ್ಬಿಟ್ಟು ಅಟ್ಲೀಸ್ಟು ಅಪ್ಡೇಟ್ ಆಗಿಲ್ಲ, ಇವಾಗ ಅಪ್ಡೇಟ್ ಆಗಿದೆಯಲ್ವಾ. ನೀವು ಫ್ಲೈಸ್ಗೆಲ್ಲ ಮಾಡೋದನ್ನ ಸ್ವಲ್ಪ ಹಂಗೇ ಇಲ್ಲಿ ಸುತ್ತಮುತ್ತನೂ ಹಂಗೆ ಚೆನ್ನಾಗಿ ಮಾಡಿದರೆ ತುಂಬ ಖುಷಿ ಆಗ್ತಾಯಿತ್ತು. ಅಮ್ಮು ಹತ್ರ ಹೋಗ್ತೀಯಾ? ಹಾಂ ಅಪ್ಡೇಟ್ ಅವ್ರಿಗೆ ಹೇಳೋಣ ಸರ್, ಬರೀ ಆನೆ ಸೌಂಡ್ ಮಾಡ್ತಾಯಿದೆ, ಬೇರೆದಲ್ಲಿ ಯಾವುದೂ ಸೌಂಡ್ ಬರ್ತಾ ಇಲ್ಲ. ಸೊ ಸೌಂಡ್ ಅಪ್ಡೇಟ್ ಮಾಡಿ ಅಂತ ಹೇಳೋಣ. ಮೌತ್ ಶಿವರಿಂಗ್ ಆಗ್ತಿದ್ಯಾ? ಓಕೆ ಇದೆಲ್ಲ ನೋಟಿಸ್ ಮಾಡೋಣ, ಹೇಳೋಣ ಅವ್ರಿಗೆ ಅಂತ. ಓಕೆ ಮೇಡಮ್ದು ಸಜೆಷನ್ ತಿಳ್ಕೊಂಡ್ವಿ. ಸೊ ಎಕ್ಸಿಬಿಷನ್ ಅವ್ರಿಗೆ ಹೇಳ್ತೀನಮ್ಮ ಅಂತ ಹೇಳಿದೆ. ಡ್ಯೂ ಟು ಮೊಬೈಲಿಂದ ಪ್ರತಿಯೊಂದು ಮಕ್ಕಳು ಇವಾಗ ಅಬ್ಸರ್ವ್ ಮಾಡ್ತಾರೆ, ಏನು ಎತ್ತ, ಏನು ಬೇಕಾಗಿದೆ ಏನು ಬೇಕಾಗಿಲ್ಲ ಅಂತ ಪ್ರತಿಯೊಂದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಹಂಗೆ ತಿರುಗಿ ನೋಡಿದೆ, ನನ್ನ ತಮ್ಮ ಏನಾದರೂ ಟೈಗರ್ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ನನಗೆ ಕ್ವಶನ್ ಆಯಿತು. ಓಕೆ ನೋಡೋಣ. ಕಣ್ಣಲ್ಲೇ ಎಲ್ಲ ಆ್ಯಕ್ಷನ್ ತೋರಿಸ್ತಾ ಇದೆ, ಆಕ್ಷನ್ ತೋರಿಸ್ತಿದೆ. ನನ್ನ ಮನೇಲಿ ಹೇಳ್ಕೊಂಡು ಬಂದಿದ್ದೆ, ತಿಂಡಿ ಮತ್ತು ಥಿಂಗ್ಸು ಏನೂ ಕೇಳಬಾರ್ದು, ನಾನು ಕೊಡಿಸಲ್ಲ ಅಂತ. ಸೊ ನಿಮ್ಗೇನಾದರೂ ಚೀಪ್ ಆ್ಯಂಡ್ ಬೆಸ್ಟಾಗಿ ಬೇಕು ಅಂದರೆ ಇಲ್ಲೇ ಹೋಗಿ ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪ್ಯಾಕಿಂಗ್ ಯಾವಾಗಾಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬ್ಯಾಂಗಲ್ಸ್ ಅಂತೆ, ಸ್ಟಿಕ್ಕರ್ಸ್ ಅಂತೆ, ಮತ್ತು ಈ ನನ್ನ ತಮ್ಮದ್ದು ಕಾಮಿಡಿ ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ ಅದನ್ನು ನೋಡಿಕೊಂಡು ಓಕೆ ನನ್ನ ಮಗಳೇನ ಕೇಳ್ತಾಳ ಅಂತ ನೋಡಿದೆ, ಅವಳು ಏನೂ ಕೇಳಿಲ್ಲ. ಸೊ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಆಟಾಡ್ತಾಯಿದ್ರು, ನಾವು ಆಟಾಡ್ತಾಯಿದ್ವಿ. ಸೊ ನಾವೇನು ಅದ್ರ ಮೇಲೆಲ್ಲ ಕ್ರೇಜ್ ಏನಿಲ್ಲ. ಈ ಕ್ಲಿಪ್ಸ್ ಅಂತೆ, ಬ್ಯಾಂಗಲ್ಸ್ ಅಂತೆ ಚೆನ್ನಾಗಿತ್ತು, ಕಲರ್ಫುಲ್ಲಾಗೆ. ಮತ್ತು ಏನು ಅಷ್ಟು ಕ್ರೌಡಾಗಿ ಜನ ತೊಗೊಬೇಕು ಅಂತಲೂ ಯಾರೂ ಕ್ರೇಜ್ ಆಗಿಲ್ಲ. ಮುಂಚೆ ಆಗಿದ್ದರೆ ಈ ಸ್ಟಾಲ್ಸ್ಗಳಿಟ್ಟಿದ್ರೆ ಜನ ಅಷ್ಟು ತುಂಬಿಯಾಗಿರ್ತಿತ್ತು. ಇವಾಗ ಯಾವುದು ನನಗೆ ಹಂಗೆ ಅನಿಸಿಲ್ಲ. ಓಕೆ ಫೈನ್ ಅಂದ್ಬಿಟ್ಟು ನಾನಲ್ಲಿ ಅಬ್ಸರ್ವ್ ಮಾಡಿದ್ದು 150 ರೂಪೀಸ್ ಕಾಸ್ಟ್ ತೊಗೊಂಡ ಪರ್ ಹೆಡ್ಗೆ. ಬಟ್ ಒಳಗಡೆ ಹೋದ್ಮೇಲೆ ಜಾಯಿಂಟ್ ವೀಲ್ ಅಂತೆ ಮತ್ತು ಸ್ವಿಂಗ್ಸ್ ಎಲ್ಲ ಇತ್ತು. ಅಲ್ಲಿ ಬಂದ್ಬಿಟ್ಟು 100 ರೂಪೀಸ್ 150 ರೂಪೀಸ್ ಚಾರ್ಜ್ ಆಗ್ದಂಗೆ ನಾನು ಅದೇ ಅಂದ್ಕೊಂಡೆ, ಇದು ಡೆಡ್ ಇನ್ವೆಸ್ಟು. ಯಾಕಂತ ಅಂದರೆ ಅಲ್ಲಿ ಕೊಡೋದಲ್ದ್ರೆ ಇಲ್ಲೂ ಅವ್ನು ಎಕ್ಸ್ಟ್ರಾ ಪೇ ಮಾಡ್ತಿದ್ದಾನೆ. ಏನು ಗ್ಯಾರಂಟಿ ಅಲ್ಲಿ ಕೂತಿದ ಮೇಲೆ ಏನಾದರೂ ಒಂದು ಸ್ಲಿಪ್ ಆಯಿತು, ಏನಾದರೂ ಹೆಚ್ಚು ಕಡಿಮೆ ಆದರೂ ಹೂ ಇಸ್ ದ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೋಸ್ಕರ ನಾನು ಆ ರಿಸ್ಕ್ ತೊಗೊಳ್ಳೋದೇ ಬೇಡ ಅಂದ್ಬಿಟ್ಟು ನಾನು ಯಾರಿಗೂ ಆಡ್ಸೋಕ್ಕೆ ಹೋಗಲಿಲ್ಲ. ಹಂಗೂ ನನ್ನ ತಮ್ಮ ಒಂದು ಫೋರ್ಸ್ ಮಾಡಿ ಯಾವುದೋ ಒಂದು ಮಿಕ್ಸರ್ ಥರದ್ದು ಆಡಿಸ್ದ. ನಾನಂತೂ ಮಮ್ಮಿ ಅಂತ ಕಿರ್ಚಾಡ್ಬಿಟ್ಟೆ. ಓಕೆ ಫೈನ್ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ನೋಡಿ, ಇದೆಲ್ಲ ಕಲರ್ಫುಲ್ಲಾಗಿತ್ತು, ಚೆನ್ನಾಗಿತ್ತು ಆ್ಯಕ್ಚುಲಿ. ಓಕೆ ಫೈನ್ ಅಂತ ನೋಡೋಕ್ಕೆ ಚೆನ್ನಾಗಿತ್ತು. ಆಮೇಲೆ ಪಿನ್ನಣಿ ನೋಡಿದೆ. ಪಿನ್ನಣಿಲಿ ಬಂದ್ಬಿಟ್ಟು ವೆರೈಟೀಸ್ಗಳೆಲ್ಲ ಚೆನ್ನಾಗಿತ್ತು. ರೋಡ್ ಸೈಡಲ್ಲೇ ಮಾರ್ತಾರೆ ಈಗ.
ಬಟ್ ಕ್ವಾಲಿಟಿ ಬೇಸ್ಡ್ ಆನು ಅಷ್ಟೊಂದು ಓಕೆ ಆಗಿರಲಿಲ್ಲ. ನಮ್ಮ ಡ್ಯಾಡಿ ಅಂತೂ ತುಂಬ ಹೊಟ್ಟೆ ಹೊಡ್ಕೊತಾಯಿದ್ರು, ತುಂಬ ಕಾಸ್ಟ್ ಆಯಿತು, ತುಂಬ ಇದಾಯಿತು ಅಂತ. ಓಕೆ ನಾನು ಏನು ತೊಗೊಳೋದು ಬೇಡ ಪಪ್ಪ ಅಂತ ಅಂದ್ಬಿಟ್ಟು ಬಂದೆ. ಓಕೆ ಫೈನ್ ಅಂದ್ಬಿಟ್ಟು ನೆಕ್ಸ್ಟ್ ಪ್ಲ್ಯಾನ್ ಬಂದ್ಬಿಟ್ಟು ನನ್ನ ತಮ್ಮ ಸಜೆಸ್ಟ್ ಮಾಡ್ದೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ತಿರ್ಗಾ ಸಡನ್ ಪ್ಲ್ಯಾನ್ ವಿ ಪುರಂಗೆ. ಸೊ ಅಲ್ಲಿ ಹೋಗಿದ್ದ ಕೂಡಲೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊತಾ ಇದೆ. ತುಂಬ ಖುಷಿಯಾಯಿತು, ದೇವ್ರದ್ದು ದರ್ಶನವೂ ಆಯಿತು. ಸೊ ಯಾರಾದರೂ ವಿ ಪುರಂಗೆ ಹೋದರೆ ಖಂಡಿತ ದೇವಸ್ಥಾನಕ್ಕೆ ಹೋಗಿ, ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತಾರೆ. ದಯವಿಟ್ಟು ಹೋಗಿ ಪ್ಲೀಸ್ ದರ್ಶನ ಮಾಡಿ. ಸೊ ನಮ್ಮಮ್ಮ ಗಿಣ್ಣಾಲು ತಿನ್ನಬೇಕು ಅಂತಾಯಿದ್ರು. ಸೊ ನಮ್ಮಮ್ಮ ಯಾವಾಗೂ ಮನೇಲಿ ಮಾಡೋರು. ಇವಾಗ ಇಲ್ಲಿ ತಿಂದಾದ್ಮೇಲೆ ಏನಂತ ನೋಡೋಣ. ಹೆಂಗೈತೆ ಮಾ? ನಮ್ಮ ಮಮ್ಮಿ ಫೀಡ್ಬ್ಯಾಕ್ ತೊಗೊಂಡ್ರೆ ಸೂಪರಾಗಿದೆ ಅಂತ ಅಂದರು. ಓಕೆ ಮುಂದೆ ಹೋಗ್ಬೇಕಾದ್ರೆ ಹಾಗೇ ನನ್ನ ತಮ್ಮನ ಕೇಳಿದೆ ಇಲ್ಲಿ ನಾನ್ ವೆಜ್ಜು ಸಿಗುತ್ತಾ ಅಂತ. ನಾನು ಏನು ತಿನ್ನಲ್ಲ, ಬಟ್ ಆ್ಯಕ್ಚುಲಿ ಕೇಳಿದೆ. ಅವನಿಲ್ಲ ಇಲ್ಲಿ ಜಸ್ಟ್ ವೆಜ್ಜೇ ಅಂತ. ಇನ್ನೂ ಸ್ವಲ್ಪ ಖುಷಿಯಾಯಿತು, ಕಾನ್ಫಿಡೆನ್ಸಲ್ಲೇ ಏನು ಬೇಕೋ ತಿನ್ನೋಣ ಅಂತ ಹೋದ್ವಿ. ನಾನು ಟ್ರೈ ಮಾಡಿದ್ದು ಇಡ್ಲಿ ಮೊಸರು ವಡೆ. ಸೊ ಮೊಸರು ವಡೆ ನಾನು ಯಾವತ್ತೂ ತಿಂದಿರಲಿಲ್ಲ, ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಓಕೆ ಫೈನ್ ಅಂದ್ಬಿಟ್ಟು ಆಮೇಲೆ ಚಿತ್ರಾನ್ನ, ಪುಳಿಯೋಗರೆ ಇದೂ ಎಲ್ಲ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ರೈಟ್ ಸೈಡಲ್ಲಿ ತಿಳ್ಕೊಂಡೆ, ನಾಗದೇವತೆ ದೇವಸ್ಥಾನ ಕಾಣಿಸ್ತು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನಮ್ಮ ಮಮ್ಮಿ ಹೇಳಿದ್ರು, ಯಾರಿಗಾದ್ರೂ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ, ನಾಗರಿಗೆ ಹಾಲು ಇದ್ದರೆ ಪ್ರತಿ ಮಂಗಳವಾರ ಒಳ್ಳೆ ಸುಬ್ರಹ್ಮಣ್ಯ ಆಶೀರ್ವಾದ ನಿಮ್ಮ ಮನೇಲಿರುತ್ತೆ. ದಯವಿಟ್ಟು ಯಾರಿಗಾದ್ರೂ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ನಾಗರಿಗೆ ಹಾಲು ಇರಿ, ಎಲ್ಲ ಒಳ್ಳೆಯದಾಗುತ್ತೆ. ವಿ ಪುರಮಲ್ಲಿ ಏನು ತಿನ್ನಬೇಕು ಅನ್ಸದ? ಇವಾಗ ನಮ್ಮ ಹುಡುಗಿಗೆ ಮೋಮೋಸ್ ತಿನ್ಬೇಕಂತೆ. ಹಾಂ, ಸೊ ನೋಡಿ, ಮಕ್ಕಳಿಗೆ ಆಚೆ ಊಟ ಅಂದರೆ ಎಷ್ಟು ಇಷ್ಟ. ಸೊ ಇದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಇಲ್ಲ ಅಂತ ಹೇಳ್ದಲ್ಲ. ಬಟ್ ನನ್ನ ಮಗಳು ನೋಡಿ ಇವಾಗ ಕುನಾಫಾ, ಐಸ್ ಕ್ರೀಮ್ ಅಂಥದ್ದು ಇಷ್ಟಪಟ್ಟು ತಿಂತಾಳೆ. ಯಾಕಂದರೆ ಯಾವಾಗ ಒಂದು ಸತಿ ಆಚೆ ಕರ್ಕೊಂಬಂದು ತಿನ್ನಿಸ್ತೀವಿ ಅಂತ. ಸೊ ನಾನು ಹೇಳೋದು ಒಂದೇ ಮಾತು, ದಯವಿಟ್ಟು ಮಕ್ಕಳಿಗೆ ಓಮ್ ಫುಡ್ನ ರೆಕಮೆಂಡ್ ಮಾಡಿ. ಸೊ ಓಮ್ ಫುಡ್ ಬಂದ್ಬಿಟ್ಟು ಯಾವತ್ತಿದ್ರೂ ಬೆಸ್ಟ್ ಫುಡ್ಡು. ಆಚೆ ಅವರು ಕೈ ಹೈಜೀನ್ ಇದೆಯೋ ಇಲ್ವೋ, ಹ್ಯಾಂಡ್ ಗ್ಲೌಸ್ ಇರೋಲ್ಲ, ಏನೂ ಇಲ್ಲ. ಬಟ್ ಏನಂತ ಅಂದರೆ ವೀಡಿಯೋಸ್ಗಳೆಲ್ಲ ನೋಡಿ ಬಂದು ಇಷ್ಟಪಟ್ಟು ತಿಂತಾರೆ. ಸೊ ನಾವು ಏನೂ ಮಾಡೋಕ್ಕಾಗಲ್ಲ, ಅವ್ರ ಅಟ್ಟಕ್ಕೆ ನಾವು ಕೊಡಿಸ್ತೀವಿ, ಅವರು ತಿಂತಾರೆ. ಸೊ ಆಲ್ಮೋಸ್ಟು ಮನೇಲಿ ಮಕ್ಕಳಿಗೆ ಏನೇ ಮಾಡಿ ಅಂದರೆ ಊಟ, ಮನೆ ಊಟನ ಇಷ್ಟಪಡಿಸಿ, ಮನೇಲೇ ತೊಗೊಂಡು ಬಂದು ಎಲ್ಲ ಮಾಡಿ. ಸೊ ನಾವು ತರಕಾರಿ ಒಂದು 2 to 3 ಟೈಮ್ಸ್ ವಾಶ್ ಮಾಡಿ, ಕ್ಲೀನ್ ಮಾಡಿ, ಹೈಜೀನಾಗೆ ಕೊಡ್ತೀವಿ ಮಕ್ಕಳಿಗೆ. ಸೊ ಅವ್ರಿಗೇನು, ಅವ್ರಿಗೆ ಆ ಥರ ಎಲ್ಲ ಏನೂ ಯೋಚನೆ ಮಾಡಲ್ಲ, ಜಸ್ಟು ವ್ಯಾಪಾರ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಮಾಡಲಿ, ಅವ್ರ ಬಿಸ್ನೆಸ್ ಅವ್ರಿಗೆ. ಬಟ್ ಮಕ್ಕಳಿಗೆ ಆಲ್ಮೋಸ್ಟು ಹ್ಯೂಮಿನಿಟಿ ಪವರ್ ಇದೆಯೋ ಇರೋಲ್ವೋ ಗೊತ್ತಿಲ್ಲ. ದಯವಿಟ್ಟು ಓಮ್ ಫುಡ್ನ ರೆಕಮೆಂಡ್ ಮಾಡಿ. ನಮ್ಮ ತಂದೆ ಎಲ್ಲ ಆವಾಗ ಮನೆ ಊಟನೇ ಜಾಸ್ತಿ ಇದು ಮಾಡ್ತಾರೆ, ನಮಗೆ ಆಚೆ ಊಟ ತಿನ್ನಿಸ್ತಾನೆ ಇಲ್ಲ. ಸೊ ಅದಕ್ಕೆ ನಾವು ಈ ಥರ ಸ್ಟ್ರೆಂತಾಗಿ ಸ್ಟ್ರಾಂಗಾಗಿರೋದು. ಸೊ ನೆಕ್ಸ್ಟು ಬಂದುಬಿಟ್ಟು ನಿಮ್ಮ ಮಕ್ಕಳಿಗೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ನಾನಂತೂ ಮಂತ್ಲಿ ಒನ್ಸು 2 months ಒಂದ್ಸತಿ ಆಚೆ ಹಿಂಗೆ ಕರ್ಕೊಂಡೋಗಿ ತಿನ್ನಿಸ್ತೀನಿ. ಸೊ ಅದ್ರ ತಗನೇ ಪ್ರಿಕಾಷನ್ಸ್ಗಳು ಕೊಡ್ತೀನಿ. ದಯವಿಟ್ಟು ಮನೆ ಊಟನೇ ಮನೆ ಊಟ, ಬೆಸ್ಟ್ ಊಟ. ದಯವಿಟ್ಟು ಮನೆ ಊಟ ತಿನ್ನಿಸಿ. ಮನೆಗೆ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಫುಲ್ ಟಯರ್ಡ್ ಆಗಿದ್ದೀವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ಹೋಗಿದ್ವಿ. ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.